ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಸ್ ಡ್ರೈವಿಂಗ್ ಮಾಡುತ್ತಲೇ ಚಾಲಕ ಟಚಿಂಗ್. ಬಿಎಂಟಿಸಿ ಬಸ್ ಸ್ಟೇರಿಂಗ್ ತಿರುಗಿಸುತ್ತಲೇ ಡ್ರೈವರ್ ಸರಸ ಸಲ್ಲಾಪ. ಸಾರಿಗೆ ಸಚಿವರೇ ಇಲ್ಲಿ ನೋಡಿ, ಸಾರಿಗೆ ಬಸ್ ಚಾಲಕನ ಜಾಲಿ. ಬಸ್ ಡ್ರೈವಿಂಗ್ ಮಾಡುತ್ತಲೇ ಚಾಲಕ ಟಚಿಂಗ್. ಬಿಎಂಟಿಸಿ ಬಸ್ ಸ್ಟೇರಿಂಗ್ ತಿರುಗಿಸುತ್ತಲೇ ಡ್ರೈವರ್ನ ಸರಸ ಸಲ್ಲಾಪ. ಸಾರಿಗೆ ಸಚಿವರು ನೋಡಬೇಕಾದಂತ ಸುದ್ದಿ ಇದು. ಸಾರಿಗೆ ಬಸ್ ಚಾಲಕನ ಜಾಲಿ ರೈಡ್ ಇದು. ಯಲಹಂಕ ಟು ದೀಪಾಂಜಲಿ ನಗರ ನಡುವೆ ಸಂಚರಿಸುವಂತಹ ಬಿಎಂಟಿಸಿ ಬಸ್. ಒಂದು ಕೈಯಲ್ಲಿ ಸ್ಟೇರಿಂಗು, ಮತ್ತೊಂದು ಕೈಯಲ್ಲಿ ಮಹಿಳೆ ಜೊತೆ ಚಕ್ಕಂದ ಆಡುತ್ತಲೇ ಈ ಡ್ರೈವರ್ ಬಸ್ ಅನ್ನ ಡ್ರೈವ್ ಮಾಡ್ತಾ ಇದ್ದಾನೆ. 401 ಮಾರ್ಗದಲ್ಲಿ ಸಂಚರಿಸ್ತಾ ಇರುವಂತಹ ಬಿಎಂಟಿಸಿ ಬಸ್ ನ ಬಗ್ಗೆ ನಾವು ಹೇಳ್ತಾ ಇರೋದು. ಬಿಎಂಟಿಸಿ ಬಸ್ ಚಾಲಕನ ಜಾಲಿ ನೋಡಿದ್ರೆ ಪ್ರಯಾಣಿಕರು ಗಲಿಬಿಲಿಯಾಗಿದ್ದಾರೆ. ಕೂಡಲೇ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರಯಾಣಿಕರು ಆಗ್ರಹಿಸ್ತಾ ಇದ್ದಾರೆ. ಯಲಹಂಕ ಟು ದೀಪಾಂಜಲಿ ನಗರ ನಡುವೆ ಸಂಚರಿಸುವಂತ 401 ಬಿಎಂಟಿಸಿ ಬಸ್ ನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಮಹಿಳೆ ಜೊತೆ ಚಕ್ಕಂದ ಆಡ್ಕೊಂಡೇನೆ ಆ ಡ್ರೈವರು ಬಸ್ ನ ಚಲಾಯಿಸ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಇದು ಬಿಎಂಟಿಸಿ ಡ್ರೈವರು ಜಾಲಿ ಮೂಡ್ ನಲ್ಲಿ ಬಸ್ ಅನ್ನ ಓಡಿಸ್ಕೊಂಡು ಹೋಗ್ತಾ ಇರುವಂತ ಸಂದರ್ಭ. 401 ಮಾರ್ಗದಲ್ಲಿ ಸಾಗುವಂತಹ ಬಿಎಂಟಿಸಿ ಬಸ್ ಇದು. ಒಂದು ಕೈಯಲ್ಲಿ ಸ್ಟೇರಿಂಗ್ ಇದೆ, ಮತ್ತೊಂದು ಕೈಯಲ್ಲಿ ಮಹಿಳೆಯ ಕೈ ಇದೆ. ಇವರು ಪ್ಯಾಸೆಂಜರ ಯಾರಂತ ಗೊತ್ತಿಲ್ಲ. ನಿನ್ನೆ ಸಂಜೆ 22ನೇ ತಾರೀಕು 5ರಿಂದ 6 ಗಂಟೆ ನೋಡಿ. ಒಬ್ಬರು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ನನ್ನ ರೂಟ್ ನಂಬರ್ ಎಲ್ಲ ಶೇರ್ ಮಾಡ್ತೀನಿ, ಟೈಮಿಂಗ್ಸ್ ಕೂಡ ಹೇಳಿದ್ದೀನಿ ನೋಡಿ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅವರು ಯಾರು ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಿಲ್ಲ. ಬಟ್ ಆದರೆ ಆ 401 ರೂಟ್ನಲ್ಲಿ ಓಡಾಡುವಂಥ ಬಸ್ ಏನಿದೆ ಆ ಬಸ್ನ ಡ್ರೈವರ್ ಇತ್ತ. ಒಂದು ಕಡೆ ಈಗ ಡ್ರೈವಿಂಗ್ ಮಾಡಬೇಕಂತಂದರೆ ಕಾನ್ಸಂಟ್ರೇಷನ್ ಎಲ್ಲ ಸಹಜವಾಗಿ ಡ್ರೈವಿಂಗ್ ಮೇಲೆ ಇರಬೇಕು. ಗೇರ್ ಹಾಕಬೇಕು, ಕ್ಲಚ್ ಒತ್ತಬೇಕು, ರೋಡ್ ನೋಡಬೇಕು, ಅಕ್ಕಪಕ್ಕದಲ್ಲಿ ಬರೋ ಗಾಡಿಗಳನ್ನು ಗಮನಿಸ್ತಾ ಇರಬೇಕು. ಸಹಜವಾಗಿ ಅಲ್ಲಿದ್ದಂಥವ್ರಿಗೂ ಕೂಡ ಗಾಬರಿ ಆಗಿದೆ. ಏನಪ್ಪ ಇವರು ಡ್ರೈವರು ಇಲ್ಲಿ ಬಸ್ ಓಡಿಸೋದ್ಬಿಟ್ಟು ಮಹಿಳೆ ಕೈ ಹಿಡ್ಕೊಂಡಿದ್ದಾರಲ್ಲ ಅಂತೇಳಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡಿದ್ದಾರೆ, ಒಂದು ಹಿಂದೆಗಡೆಯಿಂದ ತೆಗೆದಿರುವಂಥ ವಿಡಿಯೋ, ಮತ್ತೊಂದು ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. ಅಲ್ಲಿ ಒಂದು ಕೈಯಲ್ಲಿ ಆತ ಸ್ಟೇರಿಂಗ್ ಹಿಡ್ಕೊಂಡು ಒಂದೇ ಕೈಯಲ್ಲಿ ತಿರುಗಿಸ್ತಾ ಇದ್ದಾನೆ, ಮತ್ತೊಂದು ಕೈಯಲ್ಲಿ ಆ ಮಹಿಳೆ ಕೈ ಇದೆ. 401 ಮಾರ್ಗದಲ್ಲಿ ಓಡಾಡುವಂಥ ಬಿಎಂಟಿಸಿ ಬಸ್ನ ಕತೆ ಹಿಂಗಿದೆ ಅಂತೇಳಿ ಅಲ್ಲೇ ಆ ಬಸ್ನಲ್ಲಿ ಓಡಾಡ್ತಾ ಇದ್ದಂಥ ಪ್ಯಾಸೆಂಜರನ್ನೇ ಇದನ್ನ ವಿಡಿಯೋ ಮಾಡಿದ್ದಾರೆ. ಆತನ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇವರು ಪ್ಯಾಸೆಂಜರ ಯಾರಂತ ಗೊತ್ತಿಲ್ಲ. ನಿನ್ನೆ ಸಂಜೆ 22ನೇ ತಾರೀಕು ಈ ಥರ ಡ್ರೈವರ್ಗಳನ್ನ ಏನು ಮಾಡಬೇಕು? ಬಿಎಂಟಿಸಿ ಅಧಿಕಾರಿ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಏನಿದು ಕತೆ? ಆತ ಒಂದ್ ಕೈಯಲ್ಲಿ ಸ್ಟೇರಿಂಗು, ಮತ್ತೊಂದ್ ಕೈಯಲ್ಲಿ ಮಹಿಳೆಯ ಕೈ ಹಿಡ್ಕೊಂಡಿದಾರಲ್ಲ, ಯಾರು ಅವ್ರ ಪರಿಚಯದವರ, ಏನಂತೆ, ಏನ್ ಡೀಟೇಲ್ಸ್ ಸಿಕ್ಕಿದೆ? ಪ್ರಭು, ಈ ಒಂದು ಘಟನೆ ನಡೆದಿರುವಂತದ್ದು ಬಿಎಂಟಿಸಿ ಬಸ್ ನಲ್ಲಿ ಯಲಹಂಕದಿಂದ ಬರ್ತಾ ಇರುವಂತಹ ದೀಪಾಂಜಲಿ ನಗರಕ್ಕೆ ಬರ್ತಾ ಇರುವಂತಹ ಬಸ್ ನಲ್ಲಿ. ಆದ್ರೆ ಎಲೆಕ್ಟ್ರಿಕ್, ಅದು ಪ್ರಮುಖವಾಗಿ ಎಲೆಕ್ಟ್ರಿಕ್ ಬಸ್ ನ ಚಾಲಕ ಈ ರೀತಿ ಆದಂತಹ ಒಂದು ವರ್ತನೆಯನ್ನ ಮಾಡಿರುವಂತದ್ದು. ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಬಸ್ಗಳು, ಬಿಎಂಟಿಸಿ ಬಸ್ಗಳು ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಕೇರ್ಲೆಸ್ ಆಗಿ ಡ್ರೈವಿಂಗ್ ಅನ್ನ ಮಾಡುವಂತದ್ದು ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಆದ್ರೆ ಇದಕ್ಕೆ ಮತ್ತೊಂದು ನಿದರ್ಶನ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ಇನ್ನೊಂದು ಬಸ್ ನಲ್ಲಿ ಇರುತ್ತೆ, ಚಾಲಕರು ಚಾಲನೆ ಮಾಡುವಾಗ ಯಾರು ಕೂಡ ಚಾಲಕರ ಜೊತೆಗೆ ಮಾತನಾಡಬಾರ್ದು ಅನ್ನುವಂತಹ ಒಂದು ನಾಮಫಲಕ ಬಿಎಂಟಿಸಿ ಬಸ್ ನ ಒಳಗಡೆ ಇರುತ್ತೆ. ಹೀಗಿದ್ದು ಕೂಡ ಚಾಲಕ ತನ್ನ ಪಕ್ಕದಲ್ಲೇನೆ ಒಬ್ಬ ಮಹಿಳೆಯನ್ನ ನಿಲ್ಸ್ಕೊಂಡು ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ. ಅಂದ್ರೆ ಒಂದ್ ಕೈಯಲ್ಲಿ ಮಹಿಳೆಯ ಕೈಯನ್ನ ಹಿಡ್ಕೊಂಡು, ಇನ್ನೊಂದ್ ಕೈಯಲ್ಲಿ ಸ್ಟೇರಿಂಗ್ ಅನ್ನ ಹಿಡ್ಕೊಂಡು ಬಸ್ ಅನ್ನ ಓಡಿಸ್ತಾ ಇರುವಂತದ್ದನ್ನ ಈ ಸಹ ಪ್ರಯಾಣಿಕರು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂತದ್ದು. ಅಷ್ಟೇ ಅಲ್ಲ, ಈ ರೀತಿಯಾದಂತಹ ಅಜಾಗರೂಕತೆಯಿಂದ ಚಾಲನೆ ಮಾಡ್ತಾ ಇರುವಂತಹ ಚಾಲಕನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು.
ಜೊತೆಗೆ ಈ ರೀತಿಯಾದಂತ ಅಂದ್ರೆ ಆ ಮಹಿಳೆ ಯಾರು ಅನ್ನುವಂಥದ್ದು ಎಲ್ಲೂ ಕೂಡ ಏಕಾಏಕಿ ಆ ಮಹಿಳೆ ಬಸ್ ಹತ್ತುತ್ತಾಳೆ, ಬಸ್ ಹತ್ಬಿಟ್ಟು ಚಾಲಕನ ಪಕ್ಕದಲ್ಲೇ ನಿಂತ್ಕೊಳ್ತಾರೆ. ಆಕೆ ಮಹಿಳೆ ಇಳಿಯೋ ತನಕನೂ ಕೂಡ ಚಾಲಕನ ಪಕ್ಕದಲ್ಲೇ ನಿಂತು ಟ್ರಾವೆಲ್ ಅನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಈ ಬಗ್ಗೆ BMTCಯನ್ನ ಕೇಳಿದ್ರೆ ನಮ್ಗೆ ಈ ಬಗ್ಗೆ ಯಾರು ಕೂಡ ಲಿಖಿತವಾದಂತ ದೂರನ್ನ ಕೊಟ್ಟಿಲ್ಲ ಅಥವಾ ನಿಗಮದ ಗಮನಕ್ಕೆ ತಂದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪ್ರಯಾಣಿಕರಿಂದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಿದ್ರು ಕೂಡ BMTC ಯಾಕೆ ಆ ಚಾಲಕನ ಪರವಾಗಿ ಇದೇ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಆ ಚಾಲಕನ ವಿರುದ್ಧ ಕ್ರಮಗಳನ್ನ ಕೈಗೊಳ್ಬೇಕು. ಯಾಕಂದ್ರೆ ಯಾವುದೇ ರೀತಿಯಾದಂತ ಅನಾಹುತ ಆಗಿಲ್ಲ. ಒಂದ್ ವೇಳೆ ಅನಾಹುತ ಆದ್ರೆ ಬಸ್ನಲ್ಲಿ 60-70 ಜನ ಪ್ರಯಾಣಿಕರು ಇರ್ತಾರೆ, ಅವರ ಪ್ರಾಣಕ್ಕೆ ರೆಸ್ಪಾನ್ಸಿಬಲ್ ಯಾರು ಆಗ್ತಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಪ್ರಯಾಣಿಕರು ಮಾಡ್ತಿದ್ದಾರೆ. ಆದಷ್ಟು ಬೇಗ ಸಚಿವರಾಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಆ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನೀವೆಲ್ಲ ಡೀಟೇಲ್ಸ್ಗಾಗಿ. ನಮಸ್ಕಾರ ಎಲ್ರಿಗೂ. ನೋಡಿ, ಇದು ಯಲಹಂಕ ಟು ದೀಪಾಂಜಲಿ ನಗರ